ಕರ್ನಾಟಕದ ಜನರು ಎಲ್ಲೇ ಸಿಲುಕಿದ್ರು ಸಹಿತ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಂತೋಷ್ ಲಾಡ್ ಅವರು ಎಲ್ಲಾ ಕಡೆಗೂ ಸಹಿತ ಇರ್ತಾರೆ. ಕೇವಲ ಶ್ರೀನಗರ ಮಾತ್ರ ಅಲ್ಲ, ಶ್ರೀನಗರ ಹೊರತುಪಡಿಸಿ ಬೇರೆ ಬೇರೆ ಭಾಗದಲ್ಲೂ ಸಹಿತ ಈ ಹಿಂದೆ ಹಲವು ಆಪರೇಷನ್ಸ್ ಗಳಲ್ಲಿ ಹೋಗಿದ್ರು. ಈಗ ಶ್ರೀನಗರದಲ್ಲಿ ಆಗಿರ್ತಕ್ಕಂತಹದಂದ್ರೆ ಪೆಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂತಹ ದುರ್ಘಟನೆ ಸಂದರ್ಭದಲ್ಲೂ ಸಹಿತ ಸ್ವತಃ ಸಂತೋಷ್ ಲಾಡ್ ಅವರು ಬಂದ್ರು. ನಾನು ಸ್ವಲ್ಪ ಬ್ರೀಫ್ ಆಗಿ ಹೋಗ್ತೀನಿ. ಕಾರಣ ಏನು ಅಂತಂದ್ರೆ ಎಲ್ರಿಗೂ ಗೊತ್ತಾಗಬೇಕು ಅಂದ್ರೆ ಯಾವ ರೀತಿಯಾದಂತಹ ಈ ಕಾರ್ಯಾಚರಣೆ ಇತ್ತು, ಈ ಕಾರ್ಯಾಚರಣೆಯಲ್ಲಿ ಎಷ್ಟೆಲ್ಲ ರಿಸ್ಕ್ ಗಳಿದ್ವು, ಯಾರೆಲ್ಲಿಗೆಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಯ್ತು ಅನ್ನುವಂಥದ್ದು. ಸರ್, ಮೊದಲನೇದಾಗಿ ನೀವು ಯಾವಾಗ ಈ ಘಟನೆ ಗೊತ್ತಾಗುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಘಡ ಆಗಿದೆ ಅಂತ ಗೊತ್ತಾಗುತ್ತೆ, ಅದಾದ್ಮೇಲೆ ನೀವು ಅವತ್ತಿನ ದಿವಸ ರಾತ್ರಿನೇ ಹೊರಡ್ತೀರಾ? ಎಷ್ಟು ಗಂಟೆಗೆ ಹೊರಡ್ತೀರಾ? ಎಲ್ಲಿಂದ ಹೊರಡ್ತೀರಾ? ಮುಖ್ಯಮಂತ್ರಿ ಸುಮಾರು 9:30-10 ಗಂಟೆ ನನಗೆ ತಾಕೀತ್ ಮಾಡಿದ್ರು, ನೀವು ಹೋಗಿ ಅಂತ ಹೇಳಿ. ಸೊ ನಾನು ಧಾರವಾಡನಲ್ಲಿ ಇದ್ದೆ. ಸೊ ಫ್ಲೈಟ್ಗಳು ಸಿಗ್ತಾನೆ ಇರಲಿಲ್ಲ, ಚಾರ್ಟರ್ ಫ್ಲೈಟ್ ತುಂಬಾನೇ ಟ್ರೈ ಮಾಡಿದ್ವಿ. ಲಾಸ್ಟಿಗೆ ಸುಮಾರು 3 ಗಂಟೆವರೆಗೆ ನಮಗೆ ಚಾರ್ಟರ್ ಫ್ಲೈಟ್ ಸಿಕ್ತು. ಅಂದ್ರೆ ಬಾಂಬೆಲಿಂದ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಶ್ರೀನಗರ್ಗೆ ಬಂದ್ವಿ. ಸೊ ಶ್ರೀನಗರಿಗೆ ನಾವು ಸುಮಾರು 5:45 ಲ್ಯಾಂಡ್ ಆದ್ವಿ. ಸೊ 6 o'clock ಕಡೆ ಹೊರಗಡೆ ಹೋದ್ಮೇಲೆ ವಿ ವೇಟೆಡ್ ಫಾರ್ ಅ ಪ್ರೋಟೋಕಾಲ್ ಆಫೀಸರ್. ಅದಕ್ಕಿಂತ ಬರೋಕ್ಕಿಂತ ಮುಂಚೆ ಚೈತನ್ ಒಂದಿನ ಇಲ್ಲೇ ಇದ್ರು. ಬಹಳಷ್ಟು ಲೆಗ್ ವರ್ಕ್ ಅವ್ರು ಮಾಡಿದ್ರು. ಏನಿದೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಅವರೆಲ್ಲ ಆಲ್ರೆಡಿ ಲಾಟ್ ಆಫ್ ಬೇಸಿಕ್ ಇನ್ಫಾರ್ಮೇಶನ್ಸ್ ಅವ್ರ ಹತ್ರ ಕಲೆಕ್ಟ್ ಆಗಿತ್ತು. ನಮ್ಮವ್ರು ಕನ್ನಡಿಗರು ಎಲ್ಲಿದ್ದಾರೆ ಏನಿಲ್ಲ ಅಂತ ಹೇಳಿ. ಸೊ ನಾವ್ ಇಳಿದ ತಕ್ಷಣ ನಾವು ಚೈತನ್ ಕಾಂಬಿನೇಷನ್ ಅಲ್ಲಿ ವಿ ವೆಂಟ್ ಟು ಅದು ಗವರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಿಗೆ ಹೋದ ತಕ್ಷಣ ಬಹಳಷ್ಟು ಏನು ಮೃತ ಜೀವಿಗಳು ಯಾರು ತೀರೋಗಿದ್ರು ಅವರಿಗೆಲ್ಲ ಅಲ್ಲೇ ಆಸ್ಪತ್ರೆಯಲ್ಲಿ ಆಲ್ರೆಡಿ ದೇ ಬ್ರಾಟ್ ಫಾರ್ ಪೋಸ್ಟ್ ಮಾರ್ಟಮ್ ತಂದಿದ್ರು. ಅಲ್ಲಿಂದ ಜರ್ನಿ ಆಗಿರೋದು ಇಲ್ಲಿವರೆಗೆ ಬಂದಿದ್ದೀವಿ ನಾವೀಗ. ಸೊ ಪೋಸ್ಟ್ ಮಾರ್ಟಮ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವಾಗಿರ್ಲಿ ಚೈತನ್ ಆಗಿರ್ಲಿ ನಮಗೆ ಐಡೆಂಟಿಫಿಕೇಶನ್ಸ್ ಪ್ರಾಬ್ಲಮ್ ಇತ್ತು. ಸೊ ಐಡೆಂಟಿಫಿಕೇಶನ್ ಮಾಡೋದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿಂದ ಬಾಡಿಗಳನ್ನ ಬೆಂಗಳೂರಿಗೆ ಕಳಿಸ್ತಕ್ಕಂಥದ್ದು ಒಂದು ಆಗಿದ್ರೆ, ಎರಡನೇ ಚಾಲೆಂಜು ಬಹಳಷ್ಟು ಜನರು ಆತಂಕದಲ್ಲಿದ್ರು. ಕಂಟಿನ್ಯೂಸ್ ಆಗಿ ಸುಮಾರು 7 o'clock ಪ್ರಾರಂಭ ಆಗಿರ್ತಕ್ಕಂಥ ಇಲ್ಲಿವರೆಗೆ ಫೋನ್ ಕಾಲ್ಗಳು ಇನ್ನು ನಿಂತಿಲ್ಲ. ಫೋನ್ಗಳು ಬರ್ತಾನೆ ಇದಾವೆ. ನಮಗೊಂದಿಲ್ಲ, ಚೈತನ್ಯಗೂ ಅಷ್ಟೇ. ನಾವೇನ್ ಫೋನ್ ನಂಬರ್ಸ್ಗಳು ಕೊಟ್ಟಿದ್ವಿ, ಹಂಗಾಗಿ ತುಂಬಾ ಕಾಲ್ಸ್ ಇದ್ವು. ಸೊ ಪ್ರತಿಯೊಬ್ಬರಿಗೆ ಸುಮಾರು ನಾವೇ ಸ್ವತಃ ಒಂದು 11-12 ಲಾಡ್ಜಿಗೆ ಹೋಗಿದ್ವಿ. ಅದ್ರ ಜೊತೆಗೆ ಬಹಳಷ್ಟು ಜನ 2-3 ಬೇರೆ ಬೇರೆ ಕಡೆ ಎಲ್ಲರೂ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಫೋನ್ ನಂಬರ್ಸ್ ತಗೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಎಲ್ಲರಿಗೂ ಫೋನ್ ಮಾಡಿ ಒಂದು ಈ ಚಾರ್ಟರ್ ಫ್ಲೈಟ್ ವ್ಯವಸ್ಥೆ ಮಾಡ್ಕೊಂಡು ಸೊ ಎಲ್ಲರೂ ಇವತ್ತು ಸುರಕ್ಷಿತವಾಗಿ ಇಲ್ಲಿ ಬಂದಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗಿ ಬೆಂಗಳೂರು ತಲುಪಬೇಕೀಗ. ಸರ್, ಈಗ ಮಂಜುನಾಥ್ ಅವರ ಬಾಡಿಯನ್ನ ಐಡೆಂಟಿಫಿಕೇಶನ್ ಮಾಡದೆ ದೊಡ್ಡ ಚಾಲೆಂಜ್ ಆಗಿತ್ತು ಪೋಸ್ಟ್ ಮಾರ್ಟಮ್ ಹತ್ರ. ಅದು ಯಾವ ರೀತಿ ಆಗಿತ್ತು ಅಥವಾ ಯಾಕೆ ಆತರ ಇದು ಆಯ್ತು ಅಂತ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ? ಆಕ್ಚುಲಿ ಈವನ್ ಚೈತನ್ ಕೂಡ ಟ್ರೈ ಮಾಡಿದ್ರು. ಯಾಕಂದ್ರೆ ಈ ಹ್ಯಾಡ್ ಆಲ್ರೆಡಿ ಒಂದು ಫೋಟೋಗ್ರಾಫ್ ಕೂಡ ತಗೊಂಡಿದ್ರು. ಯಾಕಂದ್ರೆ ಅವರು ಹೇಳ್ಬಾರ್ದು, ಯಾಕಂದ್ರೆ ಕಂಪ್ಲೀಟ್ ಫೇಸ್ ರೆಕಗ್ನೈಸಬಲ್ ಆಗಿರ್ಲಿಲ್ಲ. ಹಂಗಾಗಿ ಅವರಿಗೂ ಫ್ಯಾಮಿಲಿಯವ್ರು ಕೂಡ ಕಷ್ಟ ಇತ್ತು. ನಮಿಗೂ ಐ ಡೋಂಟ್ ನೋ, ಬಿಕಾಸ್ ನನಗೆ ಅವ್ರ ಪರಿಚಯನೂ ಇರಲಿಲ್ಲ. ಸೊ ಅವ್ರ ಫ್ಯಾಮಿಲಿ ಅವ್ರು ಹೆಂಗ್ ರೆಕಗ್ನೈಸ್ ಮಾಡಿದ್ರು, ಇಟ್ಸ್ ವೆರಿ ಡಿಫಿಕಲ್ಟ್ ಟೈಮ್. ಅಲ್ಲಿ ಹೋಗ್ಬಿಟ್ಟು ಅದನ್ನ ಓಪನ್ ಮಾಡಿ ತೋರಿಸಿ ರೆಕಗ್ನೈಸ್ ಮಾಡತಕ್ಕಂಥದ್ದು ತುಂಬಾ ಎಮೋಷನಲ್ ಪೇನ್ಫುಲ್ ಇದೆ. ಇಟ್ಸ್ ಅ ವೆರಿ ಬ್ಯಾಡ್ ಇನ್ಸಿಡೆಂಟ್. ನಾನು ಬಹಳಷ್ಟು ರೆಸ್ಕ್ಯೂ ಆಪರೇಷನ್ಸ್ ಮಾಡಿದ್ದೀನಿ. ಇದು ಒನ್ ಆಫ್ ದ ಹಾರಿಫಿಕ್ ಇದೆ. ಯಾಕಂದ್ರೆ ಈ ತರ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಈ ಭಾಗದ ಜನರಿಗೆ ಎಲ್ಲರಿಗೂ ಒಂದು ಆತಂಕ, ಆಮೇಲೆ ಫೇರ್ ಕೂಡ ಉಂಟು ಮಾಡಿದೆ. ಸೊ ಈ ಫೇರ್ ಇಂದ ಹೊರಗೆ ಬರ್ಲಿಕ್ಕೆ ಇನ್ನ ಬಹಳ ದಿನ ಬೇಕಾಗುತ್ತೆ. ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಸೇಫ್ ಆಗಿದ್ರು ಕೂಡ ಫಿಯರ್ ಬಹಳ ಇತ್ತು. ಸೊ ಹಂಗಾಗಿ ಸೊ ಟುಡೇ ವಿ ಆರ್ ಹಿಯರ್. ಇಟ್ಸ್ ಅ ವೆರಿ ಬ್ಯಾಡ್ ಟೈಮ್, ಐ ಕ್ಯಾನ್ ಓನ್ಲಿ ಸೇ. ಸರ್, ಏನಂದ್ರೆ ಮಂಜುನಾಥ್ ಅವರ ಐಡೆಂಟಿಫಿಕೇಶನ್ ಅಂದ್ರೆ ಬಾಡಿ ಐಡೆಂಟಿಫಿಕೇಶನ್ ಅವ್ರು ಹಾಕೊಂಡಿರ್ತಕ್ಕಂತಹ ವಾಚ್ ಮೇಲೆ ಏನಂದ್ರೆ ಐಡೆಂಟಿಫೈ ಆಯ್ತು ಅಂತ ಹೇಳ್ತಾರೆ. ಬಿಕಾಸ್ ಚೈತನ್ ಬಹಳ ಸ್ಮಾರ್ಟ್ ಆಗಿ ಅವರು ಟ್ರೈ ಮಾಡಿದ್ರು ಅದನ್ನ. ಸೊ ನಾನ್ ಬಂದಾಗ ಏನ್ ಜಾಸ್ತಿ ಇರ್ಲಿಲ್ಲ, ಬಿಕಾಸ್ ಅರ್ಲಿ ಸ್ಟಾರ್ಟಿಂಗ್ ಹಿ ವಾಸ್ ಏಬಲ್ ಟು ರೆಕಗ್ನೈಸ್ ಇಟ್. ಸೊ ನಾನ್ ಬಂದಿದ್ದು ನೇರವಾಗಿ ಪೋಸ್ಟ್ ಮಾಡಿದ್ದೆ. ಬಟ್ ಅರ್ಲಿಯರ್ ಟು ದಟ್ ಚೈತನ್ ಅವರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಂಡು ಇಟ್ ವಾಸ್ ಲಿಟಲ್ ಹೆಲ್ಪ್ಫುಲ್. ಇಲ್ಲದ್ರೆ ತುಂಬಾ ಕಷ್ಟ ಆಗಿರೋದು ನಮಗೆ. ಸರ್, ಈಗ ಮೊದಲು ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಅದಾದ್ಮೇಲೆ 2ನೇ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಅದಾದ್ಮೇಲೆ 3ನೇ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಯಾವ ರೀತಿಯಾಗಿ ಏನಂತಂದ್ರೆ ಕನ್ನಡಿಗರು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡೋದಕ್ಕೆ ಹೇಗೆ ಸಹಕಾರಿ ಆಯ್ತು ಅಂತ? ಐ ಥಿಂಕ್ ನಾನು ಆ ಟೈಮ್ ನಲ್ಲಿ ಇರ್ಲಿಲ್ಲ. ಯಾಕಂದ್ರೆ ನಾನು ಬರೋಕ್ಕಿಂತ ಮುಂಚೆ ಚೈತನ್ ಅವರು ನನಗೆ ಫೋನ್ ಅಲ್ಲೆಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ರು. ಬೇಸಿಕ್ ಇನ್ಫಾರ್ಮೇಶನ್, ಬಿಕಾಸ್ ವೈಫ್ ಇದ್ರು, ಅವ್ರ ಫ್ಯಾಮಿಲಿ ಇರೋದ್ರಿಂದ ಸೊ ವಿ ಕುಡ್ ಐಡೆಂಟಿಫೈ ಈಸಿಲಿ. ಸೊ ಅವ್ರು ಏನ್ ಮಾಡಿದಾರೆ, ಫೀಮೇಲ್ಸ್ ಟಾರ್ಗೆಟ್ ಮಾಡಿಲ್ಲ, ಬರೀ ಮೇಲಿಗೆ ಟಾರ್ಗೆಟ್ ಮಾಡೋದ್ರಿಂದ, ಸೊ ಅವ್ರ ವೈಫ್ ಇರೋದ್ರಿಂದ ಇಟ್ ವಾಸ್ ವೆರಿ ಈಸಿಲಿ ವಿ ಕುಡ್ ಸೇ ದಟ್ ಕರ್ನಾಟಕದವರು ಅವ್ರ ಐಡಿ ಎಲ್ಲ ಸಿಗ್ಲಿಕ್ಕೆ ಬಹಳ ಈಸಿ ಆಯ್ತು.
ಇನ್ನೊಂದು ನೀವು ಅವರ ಕುಟುಂಬಸ್ಥರ ಜೊತೆಗೆ ಅಂದ್ರೆ ಮೃತರ ಕುಟುಂಬಸ್ಥರ ಜೊತೆಗೆ ಮಾತಾಡ್ತಾ ಇದ್ರಿ, ಪಲ್ಲವಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ರಿ. ಪಲ್ಲವಿ ಅವ್ರು ಹೇಳಿರುವಂತದ್ದು ಏನು ಸರ್, ಅವ್ರ ಕಣ್ಣಾರೆ ನೋಡಿರುವಂತದ್ದು, ಕಣ್ಣಾರೆ ನೋಡಿದಕ್ಕಿಂತ ಆ ಕ್ಷಣದಲ್ಲಿ ಆ ಕಟ್ಟ ಘಳಿಗೆಯನ್ನ ಅನುಭವಿಸಿದವರು ಅವ್ರು ಏನ್ ಹೇಳ್ತಾ ಇದ್ರು ನಿಮ್ಗೆ? ಅವ್ರು ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವು ಕೇಳಿದೀವಿ ಬಟ್ ಅವ್ರಿಗೆ ಮಾತಾಡಕ್ ಆಗ್ತಾ ಇಲ್ಲ, ದುಃಖ ಇತ್ತು, ಅವರು ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ವೆನ್ ದೇ ಸೆಡ್ ದಟ್ ನನಗೆ ಹೊಡೀರಿ ಅಂತ ಹೇಳ್ತಕ್ಕಂಥ ಮಾತು, ಎದುರಿಗೆ 0 ಪಾಯಿಂಟ್ ನಲ್ಲಿ ಗನ್ ಫೈರ್ ಆಗಿರ್ತಕ್ಕಂಥದ್ದು, ಅದು ರೈಫಲ್ ತಗೊಂಡ್ ಹೊಡೆದಿರ್ತಕ್ಕಂಥದ್ದು, ಅದು ಹೇಳಕ್ ಆಗೋದಿಲ್ಲ, ತುಂಬಾ ಕಷ್ಟನೇ ಅದು. ಯಾಕಂದ್ರೆ ಒಂದ್ಸಲ ಆ ಲೈವ್ ಇನ್ಸಿಡೆಂಟ್ ನೋಡಿದ್ಮೇಲೆ ಒಬ್ಬ ಹೆಣ್ಮಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದಕ್ಕೆ ತುಂಬಾ ಕಷ್ಟ ಆಯ್ತು. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಹರ್. ಓಕೆ, ನೀವು ನಿನ್ನೆ ಬೆಳಿಗ್ಗೆ ಶ್ರೀನಗರಕ್ಕೆ ಬರ್ತೀರಾ, ಬಂದಾದ್ಮೇಲೆ ನೇರವಾಗಿ ಹೋಗುವಂತದ್ದೇ ಆಸ್ಪತ್ರೆಗೆ ಹೋಗ್ತೀರಾ. ಆಸ್ಪತ್ರೆಗೆ ಹೋದಾದ್ಮೇಲೆ ಅಲ್ಲಿರುವಂತಹ ಏನಂದ್ರೆ ಹಂತದಲ್ಲಿ ಎಲ್ಲವೂ ಸಹಿತ ಮುಗಿದು ಹೋಗ್ಬಿಟ್ಟಿತ್ತು. ಆದ್ರೆ ಅದಾದ್ಮೇಲೆ ಕನ್ನಡಿಗರು ಬಹಳಷ್ಟು ಜನ ಶ್ರೀನಗರದಲ್ಲಿದ್ರು. ಅವರನ್ನ ಹುಡುಕಿ ಐಡೆಂಟಿಫಿಕೇಶನ್ ಮಾಡುವಂತದ್ದು ಮತ್ತೆ ಅವ್ರನ್ನ ರೀಚ್ ಆಗುವಂತದ್ದು ಯಾವ ರೀತಿಯ ಚಾಲೆಂಜಸ್ ಇತ್ತು ಅಂತ? ಚಾಲೆಂಜಸ್ ಏನ್ ಇರ್ಲಿಲ್ಲ, ಅಂತದೇನಿಲ್ಲ. ಬಟ್ ಫೋನ್ ಮೇಲೆ ಜಾಸ್ತಿ ಜನ ಕಾಂಟ್ಯಾಕ್ಟ್ ಬಂದ್ರು, ಮೀಡಿಯಾ ಸಪೋರ್ಟ್ ಮಾಡ್ತು. ಆಲ್ ಮೀಡಿಯಾ ಪೀಪಲ್ ನಮ್ಮ ಬಂದಿದ್ದಾರೆ, ಈ ತರ ಇದಾರೆ ಅಂದ ತಕ್ಷಣ ಸೊ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಫೋನ್ಗಳು ಜಾಸ್ತಿ ಆಯ್ತು, ಸಂಪರ್ಕ ಜಾಸ್ತಿ ಡೆವಲಪ್ ಆಯ್ತು. ಸೊ 2-3 ತಾಸಿನಲ್ಲಿ ಬಹಳಷ್ಟು ಜನ ನಮಗೆ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇನ್ನ ಬಹಳಷ್ಟು ಜನ ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿ ಬಹಳ ಜನ ಇದ್ದಾರೆ. ಸೊ ಈ ಇನ್ಸಿಡೆಂಟ್ ರಿಲೇಟೆಡ್ ನಮ್ಗೇನು ಬಹಳಷ್ಟು ಜನ ಕಮ್ಯುನಿಕೇಶನ್ ಡೆವಲಪ್ ಆಯ್ತು. ನಾವು ಸೆಗ್ರಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಟ್ರಾದಲ್ಲಿ ಯಾರಿದ್ದಾರೆ, ಜಮ್ಮುದಲ್ಲಿ ಯಾರಿದ್ದಾರೆ, ಶ್ರೀನಗರ್ನಲ್ಲಿ ಯಾರಿದ್ದಾರೆ. ಸೊ ಶ್ರೀನಗರ್ನಲ್ಲಿ ಬಹುತೇಕ ಬಹಳ ಜನ ನಮಗೆ ಶ್ರೀನಗರದಲ್ಲೇ ಸಿಕ್ಕರು. ಸೊ ಎಲ್ಲರ ಸಂಪರ್ಕಕ್ಕೆ ಬಂದ್ವಿ, ನಾವೇ ಸ್ವತಃ ಹೋಗಿ ಎಲ್ಲರಿಗೆ ಮೀಟ್ ಆಗಿ ಸ್ವಲ್ಪ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ವಿ. ನೇರವಾಗಿ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಳಿಸಿದ್ದಾರೆ, ನಾನು ಬಂದಿದ್ದೀನಿ ಅವ್ರ ಪರವಾಗಿ, ಕರ್ನಾಟಕ ಸರ್ಕಾರ ಪರವಾಗಿ ನಾವು ಚೈತನ್ಯ ಬಂದಿವಿ ಅಂದ ತಕ್ಷಣ ಬಹಳ ಜನಕ್ಕೆ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲಿಂದ ಪ್ರಿಪೇರ್ ಆಗಿರ್ತಕ್ಕಂಥದ್ದು ಲಾಸ್ಟ್ 14 ಅವರ್ಸ್ ಬರೀ ಇದನ್ನೇ ಮಾಡಿದೀವಿ. ಸೊ 8th ಮೂಮೆಂಟ್ ಇಲ್ಲಿಗೆ ಬಂದಿದ್ದೀವಿ. ತಮ್ದು ಸಪೋರ್ಟ್ ಇದೆ, ಕರ್ನಾಟಕದ ಎಲ್ಲಾ ಮಾಧ್ಯಮದವ್ರ ಸಪೋರ್ಟ್ ಇದೆ. ಹಂಗಾಗಿ ಐ ಕ್ಯಾನ್ ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್ ಎಂಟೈರ್ ಸಕ್ಸಸ್ಫುಲ್ ಈ ಒಂದು ಏನು ನಮ್ದು ರೆಸ್ಕ್ಯೂ ಆಪರೇಷನ್ ನಾವು ಹೇಳ್ತಾ ಇದೀವಿ. ಸೊ ಐ ಶುಡ್ ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್. ಸರ್, ನಿನ್ನೆ ಒಂದೇ ದಿವಸದಲ್ಲಿ ಸುಮಾರು 45 ಕಡೆಗೆ ಹೋಗ್ತೀರಾ ನೀವು? ಯಾಕಂದ್ರೆ ನಾವು ನೋಡ್ತಾ ಇದ್ವಿ, ನಮಗೆ ರೀಚ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಸ್ಪೀಡ್ ಆಗಿ ನೀವು ರೀಚ್ ಆಗ್ತಾ ಇದ್ರಿ. ಆ ಒಂದು ಸಂದರ್ಭದಲ್ಲಿ ಜನರ ರಿಯಾಕ್ಷನ್ಸ್ ಏನಿತ್ತು ಅಂತ? ಎದುರ್ಬಿಟ್ಟಿದ್ರು ಜನ. ನಾವು ಹೋದ ತಕ್ಷಣ ಮಾತಾಡಕ್ಕೆ ಸ್ವಲ್ಪ ಎದುರ್ತಿದ್ರು. ಸೊ ಹಂಗಾಗಿ ನಾವು ಹೋದ ತಕ್ಷಣ ಅವ್ರಿಗೆ ಸ್ವಲ್ಪ ಫಿಯರ್ ಇಂದ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯ್ತು. ಯಾಕಂದ್ರೆ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಸೊ ಓವರ್ ಆಲ್ ಇಟ್ ವಾಸ್ ಫಿಯರ್ ಬಹಳ ಇತ್ತು. ಸೊ ಫಿಯರ್ ಫ್ಯಾಕ್ಟರಿ ತುಂಬಾ, ಫಿಯರ್ ಬಂದ ತಕ್ಷಣ ಮನಸ್ಸಿಗೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅನ್ನೋದಕ್ಕೆ ಅವ್ನಿಗೆ ಐಡಿಯಾ ಬರೋದಿಲ್ಲ. ಸೊ ಫಿಯರ್ ಹೋಗಿದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಇದೊಂದು ಯಶಸ್ವಿ ಅಂದ್ರೆ ನಾವೆಲ್ಲರೂ ಇಲ್ಲಿ ಇವತ್ತೇನು ಏರ್ ಕ್ರಾಫ್ಟ್ ನಲ್ಲಿ ಇದೀವಿ. ಸೊ ಇಟ್ ವಾಸ್ ಹರ್ಕ್ಯುಲೆಂಟ್ ಟಾಸ್ಕ್. ಸೊ ವಿ ಹ್ಯಾವ್ ಡನ್ ದಿಸ್. ಸರ್, ಇನ್ನೊಂದು ವಿಚಾರ ಮಾತಾಡ್ಲೇಬೇಕು. ನಿನ್ನೆ ತಡರಾತ್ರಿ, ಯಾಕಂದ್ರೆ ನಾವು ನಿಮ್ ಜೊತೆ ನೋಡ್ತಾ ಇದ್ವಿ, ರಾತ್ರಿ 12 ಗಂಟೆವರೆಗೂ ಸಹಿತ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ನೀವೇ ಕರೆಯನ್ನ ಮಾಡ್ತಾ ಇದ್ರಿ. ಅವ್ರು ಪ್ರತಿ ಒಂದು ಕಾಲ್ನು ಸಹಿತ ರಿಸೀವ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಿಂದೆ ಮಾತಾಡೋ ಸಂದರ್ಭದಲ್ಲಿ ಬಹಳ ಜನ ಹೇಳ್ತಾ ಇದ್ರು, ಪ್ರತಿ ಹಂತದಲ್ಲೂ ಸಹಿತ 2-3 ಸರಿ ನೀವು ಮತ್ತೆ ನಿಮ್ಮ ತಂಡ ಕರೆ ಮಾಡ್ತಾ ಇತ್ತು ಅಂತ. ಅಂದ್ರೆ ಇಂತಹ ಚಾಲೆಂಜಸ್ ಗಳು ಬಂದಾಗ ಅವರ ಜನರು ಸಹಿತ ಏನಂತಂದ್ರೆ ತುಂಬಾ ಖುಷಿ ಆಗ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲ ವಿಮಾನದಲ್ಲಿ ಒಳಗಡೆ ಬಂದ್ಮೇಲೆ ಜನರ ರಿಯಾಕ್ಷನ್ಸ್ ಹೇಗನ್ನಿಸ್ತು ಸರ್? ಈಗ ಖುಷಿ ಅನ್ಸುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ಇಂತ ಒಂದು ಸಂದರ್ಭದಲ್ಲಿ ಯಾರೇ ಒಂದು ಹೆಲ್ಪ್ ಮಾಡಿದಾಗ ರೆಸಿಪ್ರಿಕೇಟ್ ಮಾಡೋದು ಸಹಜ ಇದೆ. ಸೊ ಅವ್ರ ರೆಸಿಪ್ರಿಕೇಶನ್ ಗೆ ನಾನು ಐ ಥ್ಯಾಂಕ್ ದಮ್. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರನಾಗ್ತೀನಿ. ಸೊ ಐ ಕ್ಯಾನ್ ಓನ್ಲಿ ಥ್ಯಾಂಕ್ ದಮ್. ಓಕೆ ಸರ್, ಇನ್ನೊಂದು ತುಂಬಾ ಜನ ಕನ್ನಡಿಗರು ಇನ್ನೂ ಇದ್ದಾರೆ, ಜಮ್ಮುವಲ್ಲಾಗಿರ್ಬೋದು ಅಥವಾ ಶ್ರೀನಗರದಲ್ಲಾಗಿರ್ಬೋದು ಇನ್ನೂ ಇದ್ದಾರೆ. ಅವ್ರಿಗೆ ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ ಹೋಗ್ತೀರಾ? ನಮಗೆ ಯಾರ್ಯಾರು ಮಾತನಾಡಿದರೆ ಚೈತನ್ಯ ನಾವು ಅದನ್ನೇ ಹೇಳ್ತಾ ಇದ್ವಿ. ಅವ್ರಿಗೆ ಅಲ್ಲಿ ಲೋಕಲ್ ಸ್ಥಳೀಯರು ಏನಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳ್ಬಿಟ್ಟು ಅದ್ರ ಪ್ರಕಾರ ಮೂವ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಕಟ್ರಾಕ್ ಹೋಗ್ಬೇಕು, ಅಲ್ಲಿಂದ ಅಮೃತ್ಸರ್ ಬರ್ಬೇಕಂದ್ರೆ ಕೆಲವರು ಇದ್ದಾರೆ. ಸೊ ನಮ್ಮಲ್ಲಿ ಬಹುತೇಕ ಒಂದು 30-40 ಜನ ಏನಿದ್ದಾರೆ ಅವ್ರು ಆಲ್ರೆಡಿ ಟಿಕೆಟ್ಸ್ ಬುಕ್ ಆಗಿದೆ. ಸೊ ಹಂಗಾಗಿ ಬೈ ಟುಡೇ ಈವ್ನಿಂಗ್ ಎಲ್ಲರೂ ಬರ್ತಾರೆ. ಯಾರು ಇಲ್ಲಿ ಟಿಕೆಟ್ ಬುಕ್ ಆಗಿಲ್ಲಾರಂಗೆ ನನ್ನ ಪ್ರಕಾರ ಮೋಸ್ಟ್ಲಿ ಯಾರಿಲ್ಲ ಅನ್ಸುತ್ತೆ. ಸರ್, ಇನ್ನೊಂದು ವಿಚಾರ ಕೇಳಲೇಬೇಕು. ನೀವು ಇಲ್ಲಿವರೆಗೆ ತುಂಬಾ ಈ ರೀತಿಯಾದಂತಹ ಆಪರೇಷನ್ಸ್ ಗಳಲ್ಲಿ, ಫಾರ್ ಎಕ್ಸಾಂಪಲ್ ಒಡಿಶಾದಲ್ಲಿ ಆಗಿರ್ತಕ್ಕಂಥ ರೈಲ್ ದುರಂತದಲ್ಲೂ ಸಹಿತ ನೀವು ಹೋಗಿದ್ರಿ, ಸುಮಾರು ದಿವಸ ಅಲ್ಲೇ ಇದ್ರಿ. ಬರೋಬ್ಬರಿ 200-250ಕ್ಕಿಂತ ಹೆಚ್ಚು ದೇಹದ ನಡುವೇನಂತ ನಿಂತ್ಕೊಂಡು ಅಲ್ಲಿ ಬಾಡಿ ಐಡೆಂಟಿಫಿಕೇಶನ್ ಮಾಡಿರುವಂತದ್ದು. ಈ ಎಲ್ಲಾ ಸಂದರ್ಭಗಳನ್ನು ನೋಡಿದ್ರೆ, ನೀವು ಹೋಗಿರ್ತಕ್ಕಂತಹ ಅಂದ್ರೆ ಆಪರೇಷನ್ಸ್ ಗಳಲ್ಲಿ ಹೋದ್ರೆ ನಿಮಗೆ ಇರುವಂತಹ ದೊಡ್ಡ ಚಾಲೆಂಜಸ್ ಗಳು ಏನು ಇತ್ತು ಅಂತ? ಆತರ ನೋಡಿದ್ರೆ ಕೇದಾರ್ನಾಥ್ ಬದ್ರಿನಾಥ್ ಆಯ್ತಲ್ಲ, ಆ ಚಾಲೆಂಜಸ್ ತುಂಬಾನೇ ಕಷ್ಟ. ಅಲ್ಲಿ ಏನು ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಬಟ್ ಎವ್ರಿ ಈ ತರ ಇನ್ಸಿಡೆಂಟ್ ಗಳು ವಿಲ್ ಆಲ್ವೇಸ್ ಲರ್ನ್, ಅಡಾಪ್ಟ್ ಮಾಡ್ಕೋಬೇಕು. ಬಟ್ ಆತರ ಡಿಫರೆನ್ಶಿಯೇಟ್ ಮಾಡಿ ಹೇಳೋದು ತುಂಬಾ ಕಷ್ಟ ಇದೆ. ಎನಿ ರಿಲೇಷನ್, ಎನಿ ರೆಸ್ಕ್ಯೂ ಆಪರೇಷನ್ಸ್ ನಲ್ಲಿ 1 ಜೀವಕ್ಕೂ ಅಷ್ಟೇ ಮಹತ್ವ ಇರುತ್ತೆ, 100 ಜೀವಕ್ಕೂ ಅಷ್ಟೇ ಮಹತ್ವ ಇರುತ್ತೆ. ಅದು ಡಿಫ್ರೆಂಟ್. ಅದು 13 ದಿವಸ ಇರತಕ್ಕಂಥದ್ದು
ಅದ್ರ ಬಗ್ಗೆ ಕಥೆನೇ ಹೇಳ್ಬೋದು. ಬಟ್ ಇದು ಒಂದು ಹಾರಿಫಿಕ್ ಇರ್ತಕ್ಕಂಥ ಇನ್ಸಿಡೆಂಟ್. ಸೊ ಎವ್ರಿ ಇನ್ಸಿಡೆಂಟ್ಸ್ ಯು ಲರ್ನ್ ಫ್ರಮ್ ಥಿಂಗ್ಸ್, ಸೊ ಯು ಹ್ಯಾವ್ ಟು ಕೀಪ್ ಆನ್ ಗೋಯಿಂಗ್. ಬಟ್ ಎವ್ರಿಥಿಂಗ್ ಇಸ್ ನಾಟ್ ವೆರಿ ಸರಿ ಅನ್ಸಲ್ಲ. ಮಾನಸಿಕವಾಗಿ ಇದು ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥದ್ದು ಇವೆಲ್ಲ. ಇಲ್ಲ, ತುಂಬಾ ನೋವಿನ ಸಂಗತಿ. ಕಾರಣ ಏನು ಅಂತಂದ್ರೆ ಪ್ರತಿ ಬಾರಿ ಬಂದಾಗ್ಲೂ ಸಹಿತ ನಮ್ಮ ಕನ್ನಡಿಗರ ಹೆಣಗಳನ್ನ ಅಂದ್ರೆ ದೇಹಗಳನ್ನ, ಮೃತದೇಹಗಳನ್ನ ನಾವು ಕರ್ನಾಟಕ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ತುಂಬಾ ಜನ ಆ ಕಣ್ಣೀರ್ ಹಾಕ್ತಾರಲ್ಲ, ಅಥವಾ ಏನಂದ್ರೆ ಅಳುವಂತದ್ದಾಗಿರ್ಬೋದು, ಅಥವಾ ಅವರ ನೋವನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಬಹಳಷ್ಟು ನೋವನ್ನ ಕೊಡುತ್ತೆ, ಬಹಳಷ್ಟು ಬೇಸರ ಸಂಗತಿನ ಕೊಡುತ್ತೆ. ಆದ್ರೆ ಮೊನ್ನೆ ನಡೆದಿರ್ತಕ್ಕಂತಹ ಘಟನೆ, ಆ ಘಟನೆಯ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆ ಘಟನೆ ಅಂತೂ ನಾವ್ಯಾರು ವಿಟ್ನೆಸ್ ಮಾಡಿಲ್ಲ, ನಾವು ಕೇಳಿರ್ತಕ್ಕಂಥಷ್ಟೇ. ಅದು ಭಯಂಕರ ಇದೆ. ಸೊ ಇವತ್ತು ನೀವೆಷ್ಟು ಕೇಳಿದಿರ ಆ ಘಟನೆ ಬಗ್ಗೆ, ನಿಮಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ಮಾಹಿತಿ ನನಗಿರೋದು. ಅದು ವಿಚಾರಣೆ ಮಾಡಕ್ಕಾಗಲ್ಲ. ಈ ವಿಷನ್ ನಾಗ ನೋಡಿದ್ರೆ ಅದು ಎಷ್ಟು ಭಯಂಕರವಾಗಿದೆ, ಭಯವಾಗಿದೆ ಅಂತಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳು ಅದ್ ನೋಡಿರ್ತಕ್ಕಂಥದ್ದು ಇದಲ್ಲ, ಅದು ತುಂಬಾ ಕಷ್ಟ. ಓಕೆ, ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಸರ್ ಏನಂದ್ರೆ, ಈಗಾಗಲೇ ಕನ್ನಡಿಗರು ಸಹಿತ ಏನಂದ್ರೆ ಇಲ್ಲಿಗೆ ಟ್ರಿಪ್ಗೆ ಬರೋದಕ್ಕೆ ಅಥವಾ ಒಂದು ಪ್ರವಾಸಕ್ಕೆ ಬರೋದಕ್ಕೆ ಅವ್ರಿಗೆ ಏನಾದ್ರು ಮೆಸೇಜ್ ಹೇಳೋಕೆ ಇಷ್ಟಪಡ್ತೀರಾ? ಅಲ್ಲ, ಸದ್ಯದಲ್ಲಿ ಪ್ರವಾಸ ಬೇಡ. ಒಬ್ವಿಯಸ್ಲಿ ಈ ಇನ್ಸಿಡೆಂಟ್ ಏನು ಪರ್ಮನೆಂಟ್ ಆಗಿರೋದಿಲ್ಲ. ಮುಂದೆ ಸ್ವಲ್ಪ ಸೆಕ್ಯೂರಿಟಿ ವಿಷಯದಲ್ಲಿ ರಾಜ್ಯ ಸರ್ಕಾರಗಳು ಎಲ್ಲ ಸರ್ಕಾರದ ಹತ್ರ ಮಾತಾಡ್ಕೊಂಡ್ಬಿಟ್ಟು ಇನ್ ಮುಂದ್ಗಡೆ ನಮ್ಮ ಕನ್ನಡಿಗರಾಗಿರ್ಲಿ ಅಥವಾ ಬೇರೆ ಬೇರೆ ರಾಜ್ಯದ ಜನ ಎಲ್ಲ ಬರ್ತಿದ್ರೆ ಸೇಫ್ಟಿ ಆಸ್ಪೆಕ್ಟ್ ನ ನೋಡ್ಕೊಂಡ್ಬಿಟ್ಟು ಹೋಗೋದು ಒಳ್ಳೇದಂತ. ನನ್ನ ಕೊನೆಯ ಪ್ರಶ್ನೆ ಸರ್, ಪ್ರತಿ ಬಾರಿಯೂ ಸಹಿತ ಈ ರೀತಿ ಇನ್ಸಿಡೆಂಟ್ ಗಳಾದಾಗ ಸಂತೋಷ್ ಲಾಡ್ ಅವರೇ ಸಿದ್ದರಾಮಯ್ಯನವರೇ ಕಾಣಿಸ್ತಾರಲ್ಲ, ಸಂತೋಷ್ ಲಾಡ್ ಅವ್ರನ್ನೇ ಏನಂತಂದ್ರೆ ಇನ್ಚಾರ್ಜ್ ಗಳಿಗೆ ಕಳಿಸ್ತಾರಲ್ಲ, ಕಾರಣ ಏನು ಅಂತ? ಅಲ್ಲ, ನಾನು ಐ ಡೋಂಟ್ ನೋ, ಯಾವಾಗ್ಲೂ ಇಂಥ ಸಂದರ್ಭ ನನಗೆ ಕಳಿಸ್ತಾರೆ, ನನಗೆ ಖುಷಿನೂ ಇದೆ, ಆದ್ರೆ ದುಃಖನೂ ಇದೆ. ಇಂಥ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ಲಾರಂಗಿರ್ಲಿ ಅಂತದ್ದೇ ನನ್ನ ಒಂದು ಬೇಡಿಕೆ. ಓಕೆ ಸರ್, ಇಲ್ಲ ನಾವು ಸಹಿತ ನಿಮ್ಗೆ ತುಂಬಾ ಏನಂದ್ರೆ ಕಂಗ್ರಾಟ್ಸ್ ಹೇಳ್ತೀವಿ. ಕಾರಣ ಏನು ಅಂತಂದ್ರೆ, ಇಷ್ಟು ಕಷ್ಟದ ಸಂದರ್ಭದಲ್ಲಿ ನಿಂತ್ಕೊಳ್ಳೋದೇ ಕಷ್ಟ, ಅಂಚಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಕರೆ ಮಾಡಿ ಅವ್ರನ್ನ ಇಡೀ ವಿಮಾನದಲ್ಲಿ ಏನಂದ್ರೆ ನಿಮ್ಗೆ ವಿಜುವಲ್ಸ್ ಸಹಿತ ತೋರಿಸ್ತೀನಿ, ಪೂರ್ತಿಯಾಗಿ ಎಲ್ಲರನ್ನೂ ಸಹಿತ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರಿಗೆ ಮತ್ತೆ ಕನ್ನಡಿಗರಿಗೂ ಸಹಿತ ಅಂದ್ರೆ ವಾಪಸ್ ಬರ್ತಾ ಇರುವ ಸಲುವಾಗಿ ನ್ಯೂಸ್ ಫಸ್ಟ್ ಸಹಿತ ಅಂದ್ರೆ ಅಭಿನಂದನೆ ಸಲ್ಲಿಸುತ್ತೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಶಂಪೂರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.